ನಮಸ್ಕಾರ ವೀಕ್ಷಕರೇ, ತುಮಕೂರಿನಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ರಂಗೇರೋದಕ್ಕೆ ಆರಂಭ ಆಗ್ತಾ ಇದೆ. ತುಮಕೂರಿನಲ್ಲಿ ಯಾಕೆ ರಂಗೇರುತ್ತೆ ಅಂದ್ರೆ ಸಹಕಾರ ಸಚಿವರಾದಂತಹ KN ರಾಜಣ್ಣನವರೇ ಸ್ಪರ್ಧೆ ಮಾಡೋದ್ರಿಂದ ಈ ಚುನಾವಣೆ ರಂಗೇರೋದಂತೂ ಸಾಧ್ಯ. ನಿನ್ನೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ನಿನ್ನೆ ಸುಮಾರು 15 ಜನ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ KN ರಾಜಣ್ಣನವರು ಕೂಡ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಬಹುತೇಕ 15 ನಾಮಪತ್ರಗಳು ನಿನ್ನೆ ಸಲ್ಲಿಕೆ ಆಗಿರುವಂತದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ತಿಪ್ಟೂರಿನಿಂದ ಕೆ ಷಡಾಕ್ಷರಿ ಅವರು, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರು ಅಂದ್ರೆ KN ರಾಜಣ್ಣ ಅವರ ಮಗ ಕೂಡ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಪಾವಗಡದಿಂದ HV ವೆಂಕಟೇಶ್ ಅವರು ತುಮಕೂರಿನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ರು, ಶಾಸಕರಾಗಿ ಸಹಕಾರ ಕ್ಷೇತ್ರಕ್ಕೆ ಬಂದಂತವರು ರಾಜಣ್ಣ ಅವರೇ ಅವ್ರನ್ನ ಕರ್ಕೊಂಡ್ ಬಂದಂತದ್ದು. ಸೊ ಈಗ DCC ಬ್ಯಾಂಕಿಗೂ ಕೂಡ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಇನ್ನು ಚಿಕ್ಕನಾಯಕನಹಳ್ಳಿಯಿಂದ ಸಿಂಗದಹಳ್ಳಿ ರಾಜ್ಕುಮಾರ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಕುಣಿಗಲ್ನಿಂದ ಶಿವಣ್ಣ ಹಾಗೂ ಪ್ರಮೋದ್, ಅಪ್ಪ ಮತ್ತು ಮಗ ಇಬ್ರು ಕೂಡ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು ನೋಡ್ತೇವೆ. ಮಧುಗಿರಿಯಿಂದ DJ ರಾಜಣ್ಣವರು ನಾಮಪತ್ರವನ್ನ ಸಲ್ಲಿಸಿದ್ರೆ, ತುರುವೇಕೆರೆಯಿಂದ ಸಿದ್ಧಲಿಂಗಪ್ಪನವರು ಸಲ್ಲಿಸಿದ್ದಾರೆ. ಶಿರಾಯಿಂದ GS ರವಿ ಅವರು, ಕೊರಟಗೆರೆಯಿಂದ S ಹನುಮಾನ್ ಅವರು, ಗುಬ್ಬಿ ತಾಲೂಕಿನಿಂದ HC ಪ್ರಭಾಕರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನೊಂದಷ್ಟು ಜನ, ಒಟ್ಟು ಒಂದು 15 ಜನ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಇದರ ನಡುವೆ ಇಲ್ಲಿ ಯಾಕೆ ಈ ಒಂದು ಚುನಾವಣೆ ರಂಗೇರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ 2 ಬಣ ಇದೆ. ಒಂದು JC ಮಾಧುಸ್ವಾಮಿ ಅವರ ಬಣ ಇರುವಂತದ್ದು. JC ಮಾಧುಸ್ವಾಮಿ ಅವರು ಕೂಡ ಇನ್ನೊಬ್ಬರನ್ನ ನಾಮಪತ್ರ ಸಲ್ಲಿಸ್ತಾರೆ ಎನ್ನುವ ಉದಾಹರಣೆಗಳು ಕೂಡ ನಡೀತಾ ಇರುವಂತದ್ದು. ಇನ್ನು ಗುಬ್ಬಿ ಕ್ಷೇತ್ರಕ್ಕೆ ಬಂದ್ರೆ KN ರಾಜಣ್ಣವ್ರಿಗೂ ಹಾಗೂ ಶಾಸಕ ಶ್ರೀನಿವಾಸ್ ನಡುವೆ ಒಂದಷ್ಟು ಒಳಬೇಗುದಿ ಇದ್ದೇ ಇದೆ. ಹಂಗಾಗಿ ಪ್ರಭಾಕರ್ ಅವರು ರಾಜಣ್ಣನ ಪರವಾಗಿ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ರು. ಅವರ ವಿರುದ್ಧವಾಗಿ ಶಾಸಕ ಶ್ರೀನಿವಾಸ್ ಕೂಡ ಇನ್ನೊಬ್ಬರನ್ನ ನಾಮಪತ್ರ ಸಲ್ಲಿಸ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಕುಣಿಗಲ್ ಕ್ಷೇತ್ರದಲ್ಲಿ ಕೂಡ ಡಾಕ್ಟರ್ ರಂಗನಾಥ್ ಅವರು ಶಾಸಕರಾಗಿರೋದ್ರಿಂದ KN ರಾಜಣ್ಣನವರ ಜೊತೆಯಲ್ಲಿರುವಂತಹ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದ್ರು. ರಂಗನಾಥ್ ಅವರು ಕೂಡ ಇನ್ನೊಬ್ಬರನ್ನ ನಾಮಪತ್ರ ಸಲ್ಲಿಸ್ತಾರೆ ಎನ್ನುವ ಉದಾಹರಣೆಗಳು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಇದುವರೆಗೂ ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು DCC ಬ್ಯಾಂಕ್. ಆದ್ರೆ ಈ ಬಾರಿ ಅವಿರೋಧವಾಗಿ ಆಯ್ಕೆ ಆಗುವಂತ ಸ್ವಲ್ಪ ಸಮಸ್ಯೆ ಆಗ್ಬಹುದು. ಬಹುತೇಕ 3 ಕ್ಷೇತ್ರಗಳಿಂದ ಇನ್ನೊಬ್ಬೊಬ್ಬರನ್ನ ನಾಮಪತ್ರವನ್ನ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಚುನಾವಣೆ ನಡೆಯೋದಂತೂ ಸದ್ಯ. ಈ ಚುನಾವಣೆ KN ರಾಜಣ್ಣನವರಿಗೆ ಬಹಳ ವಿಶೇಷವಾದಂತ ಚುನಾವಣೆ ಮತ್ತು ಜಿದ್ದಾಜಿದ್ದಿನ ಚುನಾವಣೆ ಅಂತ ಹೇಳಿ ಇಡೀ ತುಮಕೂರು ಜಿಲ್ಲೆ ಬಹಳ ಕಾತುರದಿಂದ ಕಾಯ್ತಾ ಇದೆ. ಆಗಸ್ಟ್ 24ನೇ ತಾರೀಕು ಚುನಾವಣೆ ಬೆಳಗ್ಗೆನೆ ಶುರುವಾಗುತ್ತೆ. ಚುನಾವಣೆ ಮುಗಿದ ನಂತರವೇ ಅದರ ಮತ ಎಣಿಕೆ ಕೂಡ ಆಗತ್ತೆ. ಅಂದು ಸಂಜೆಯ ವೇಳೆಗೆ ಕೂಡ ಯಾರು ಗೆಲ್ತಾರೆ, ಯಾರು ನೂತನವಾಗಿ ಆಯ್ಕೆ ಆಗ್ತಾರೆ ಎನ್ನುವ ಮಾಹಿತಿ ಕೂಡ ನಮಗೆ ಹೊರಬೀಳುತ್ತೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.